ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ವಿರೋಧ ಪಕ್ಷದ ನಾಯಕರಾದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ಹಾಗೆ ವಿರೋಧ ಪಕ್ಷದ ನಾಯಕರಾದ ಶ್ರೀ ಆರ್ ಅಶೋಕ್ ಅವರು ಮತ್ತು ಕರ್ನಾಟಕ ಸರ್ಕಾರದ ಕಾರ್ಯದರ್ಶಿಗಳಾದ ಶ್ರೀಮತಿ ಶಾಲಿನಿ ರಜನೀಶ್ ಮೇಡಮ್ ಅವರು ಮತ್ತು ಇನ್ನು ಕೆಲವು ಅಧಿಕಾರಿಗಳು, ಮಾಹಿತಿ ಆಯೋಗದ ಮುಖ್ಯ ಆಯುಕ್ತ, ರಾಜ್ಯದ ಮುಖ್ಯ ಆಯುಕ್ತೆಯನ್ನಾಗಿ ಶ್ರೀಮತಿ ಜಿ ಸತ್ಯವತಿ ಮೇಡಮ್ ಅವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಪತ್ರಿಕೆಯಲ್ಲಿ ಬಂದಿದೆ. ಇದು ಒಂದು ಒಳ್ಳೆಯ ಸುದ್ದಿ ಅಂತ ಹೇಳ್ಬೋದು. ಇನ್ನೂ 2-3 ಹೆಸರುಗಳಿತ್ತು, ಆದರೂ ಸತ್ಯವತಿ ಮೇಡಮ್ ಅವ್ರಿಗೆ ಫೈನಲ್ ಮಾಡಿರೋದು ತುಂಬ ಖುಷಿಯನ್ನು ಕೊಡ್ತಾ ಇದೆ. ಯಾಕೆಂದರೆ ಸತ್ಯವತಿ ಮೇಡಮ್ ಅವ್ರದ್ದು ಟ್ರ್ಯಾಕ್ ರೆಕಾರ್ಡು, KPSCಯಲ್ಲಿ ಅವರು ಅಧಿಕಾರಿಯಾಗಿದ್ದಾಗ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದನ್ನು ನಾವು ನೋಡಿದ್ದೇವೆ. ಅದೇ ರೀತಿ ಅವ್ರದ್ದು ತುಂಬ ಒಳ್ಳೆಯದಿದೆ. ಓಕೆ, ಅದಾದಮೇಲೆ ಮಾಹಿತಿ ಹಕ್ಕು ಆಯುಕ್ತರ ಒಂದು ಸಭೆಯಲ್ಲಿ, ಮಾಹಿತಿ ಹಕ್ಕು ರಾಜ್ಯ ಮಟ್ಟದ್ದು ಗುಲ್ಬರ್ಗ, ಬೆಂಗಳೂರು ಎಲ್ಲ ಕಡೆ ಆಯುಕ್ತರು ಒಂದು ಸಭೆಯಲ್ಲಿ ಸರ್ಕಾರ ಮಾಹಿತಿ ಆಯೋಗದ ಕಾರ್ಯದರ್ಶಿಯನ್ನಾಗಿ ನೇಮಿಸಿರ್ತಕ್ಕಂಥ IAS ದರ್ಜೆ ಅಧಿಕಾರಿಯೊಬ್ಬರು ಆಫೀಸ್ಗೆ ಬರದೆ ಒಂದು ಯಾವುದೇ ಕೆಲಸ ಕಾರ್ಯಗಳಿಗೆ ಸಹಕಾರ ಕೊಡದೆ ಇರತಕ್ಕಂಥ ಒಂದು ಸುದ್ದಿ ಪ್ರಕಟ ಆಗಿದೆ. ಮತ್ತು ಆಯುಕ್ತರಿದ್ದಾರೆ, ಎಲ್ಲ ಆಯುಕ್ತರು, ಅವರು ವಿರುದ್ಧ ಒಂದು ಕ್ರಮ ತಗೊಳ್ಳಿಕ್ಕೆ ಸರ್ಕಾರಕ್ಕೆ ಒಂದು ಶಿಫಾರಸನ್ನು ಮಾಡಿರುವ ಇನ್ನೊಂದು ವರದಿ ಇದೆ. ಇವೆರಡು ವರದಿಗಳಾಯಿತು. ಮತ್ತು ಒಂದು ಸ್ವಲ್ಪ 8 ದಿವಸದ ಹಿಂದೆ ಮಾಹಿತಿ ಆಯುಕ್ತರಾದ ಶ್ರೀ ವೆಂಕಟ ಸಿಂಗ್ ಸಾಹೇಬರು ಮಾಹಿತಿ ಕಾಯ್ದೆಯ ಕಲಂನಲ್ಲಿರುವ ಸ್ವಇಚ್ಛಾ ಮಾಹಿತಿ ಪ್ರಕಟಣೆ ಮಾಡಲಿಕ್ಕೆ ಎಲ್ಲ PIO ಅಂದರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಕರೆ ಕೊಟ್ಟಿರ್ತಕ್ಕಂಥದ್ದು ಈ 3 ಸುದ್ದಿಗಳು. ನಾವು ಮಾನ್ಯ CM ಸಾಹೇಬರಲ್ಲಿ ಕೇಳ್ತಾ ಇದ್ದೀವಿ, ಹೊಸ ರಾಜ್ಯ ಮಾಹಿತಿ ಆಯುಕ್ತರನ್ನು ತಾವು ನೇಮಕ ಮಾಡಿದ್ದೀವಿ, ಉತ್ತಮ ಒಂದು ಅಧಿಕಾರಿಯನ್ನು ತಾವು ನೇಮಕ ಮಾಡಿದ್ದೀವಿ ಸರ್. ಅದೇ ರೀತಿ ಆಯಾ ಮಾಹಿತಿ ಪ್ರಾಧಿಕಾರದ ಅಧಿಕಾರಿಗಳು ಪ್ರತಿ ತಿಂಗಳು 30 ಅಥವಾ 31ನೇ ತಾರೀಕಿನ ನಂತರ ಒಂದು ತಿಂಗಳಲ್ಲಿ ಏನು ಕಂಪ್ಲೀಟ್ ಆಗಿ ಕೆಲಸಗಳು ಆಗಿದೆ, ಆಯಾ ಕಡತಗಳ ದಾಖಲೆಗಳನ್ನು ಸಮಗ್ರವಾಗಿ ಆ ಇಲಾಖೆಯ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದರೆ ಏಪ್ರಿಲ್ ಆರ್ಥಿಕ ವರ್ಷ ಪ್ರಾರಂಭವು ಏಪ್ರಿಲ್, ಮೇ, ಜೂನ್, ಮಾಹಿತಿಯನ್ನು ಆಯಾ ತಿಂಗಳು 30 ಕಳೆದು ಹೋದ ತಿಂಗಳು ಏನೇನಾಗಿದೆ ಆ ಡಾಕ್ಯುಮೆಂಟ್ಸನ್ನು ಅಲ್ಲಿ ಶೋ ಮಾಡಿ ಸಾರ್ವಜನಿಕ ಮಾಹಿತಿ ಮತ್ತು ಸ್ವಇಚ್ಛಾ ಮಾಹಿತಿ ಪ್ರಕಟಣೆ ಏನು ಕಾಯ್ದೆಯಲ್ಲಿ ನಿಯಮ ಇದೆ, ಕಲಂ ಇದೆ, ಅದಕ್ಕೆ ಮತ್ತು ಮುಂದಿನ ತಿಂಗಳು ನೆಕ್ಸ್ಟ್ 30-31ನೇ ತಾರೀಕು ಈ ಥರ ಒಂದು ವರ್ಷದ ಮಾಹಿತಿಯನ್ನು ಪ್ರತಿ ತಿಂಗಳು ಆಯಾ ತಿಂಗಳು ಪ್ರಕಟಣೆ ಮಾಡಿ ಕನಿಷ್ಠ ಪಕ್ಷ ಹಿಂದಿನ ಮಾಹಿತಿ ಹೋಗಿ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈಗ ಏಪ್ರಿಲ್ ತಿಂಗಳಾಗಿದೆಯಪ್ಪ, ಏಪ್ರಿಲ್ದು ಒಂದು ತಿಂಗಳ ಮಾಹಿತಿ, ಮೇದು ಒಂದು ತಿಂಗಳ ಮಾಹಿತಿ, ಇದನ್ನು ತಾವು ಸಮಗ್ರವಾಗಿ ಆಯಾ ಇಲಾಖೆಯ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಲಿಕ್ಕೆ ತಾವು ಆದೇಶವನ್ನು ಮಾಡಬೇಕು. ಆದೇಶ ಮಾಡಲಿಕ್ಕೆ ಕಾನೂನು ಇದೆ, ಆ ಕಾನೂನು ಜೊತೆಗೆ ತಾವು ಸರ್ಕಾರಿ ಒಂದು ಆದೇಶವನ್ನು ಮಾಡಬೇಕು. ಮತ್ತು ಪ್ರತಿ ತಿಂಗಳ ಮಾಹಿತಿ ಆದಮೇಲೆ ಒಂದು ವರ್ಷ ತನಕ ಮಾಹಿತಿ ಆಮೇಲೆ ಆ ಮಾಹಿತಿಯನ್ನು ಸದ್ಬಳಕೆ ಮಾಡಿ ಈ ಕ್ರಮವನ್ನು ತಾವು ತಗೊಳ್ಬೇಕು. ಯಾಕೆಂದರೆ ಮಾಹಿತಿ ಆಯೋಗದಲ್ಲಿ ಒತ್ತಡ ಬೀಳ್ತಾ ಇರೋದು, ಮಾಹಿತಿ ಕೇಳೋರು ಅಲ್ಲಿ ಕೊಟ್ಟಿಲ್ಲ ಅಂಥೇಳಿ ಮತ್ತು ನೆಕ್ಸ್ಟ್ ಪ್ರಥಮ ಮೇಲ್ ಹಾಕೋದು, ಆಮೇಲೆ ದ್ವಿತೀಯ ಮೇಲ್ಮನವಿ ಹಾಕೋದು, ಅವಶ್ಯಕ ಅದೊಂದು ಕೆಲಸ, ಆಮೇಲೆ ಆಯೋಗದ ಮೇಲೆ ಒತ್ತಡ, ಆಮೇಲೆ ಹಲವಾರು ಸಮಸ್ಯೆ ಇದು ಎಲ್ಲ ಇದೆ. ಆಮೇಲೆ ಒಂದು ಸ್ವಲ್ಪ ಭ್ರಷ್ಟಾಚಾರಕ್ಕೆ ತಾವು ಇನ್ನೂ ಕಡಿವಾಣ ಹಾಕಲಿಕ್ಕೆ ಏನೇನು ಸಾಧ್ಯ ಇದೆ ಅದು ಮಾಡಿದರೆ ಈ ಮಾಹಿತಿ ಹಕ್ಕು ಕೇಳೋರು ಕಡಿಮೆ ಆಗ್ತಾರೆ. ಆಮೇಲೆ ಟ್ರಾನ್ಸ್ಪರೆನ್ಸಿ ಕೂಡ ಬಂದುಬಿಡ್ತದೆ. ಈಗ ಸ್ವಇಚ್ಛಾ ಮಾಹಿತಿ ಪ್ರಕಟಣೆ ಮಾಡಲಿಕ್ಕೆ ಆಯಾ ಪ್ರಾಧಿಕಾರಗಳಿಗೆ ಒಂದು ಬಿಗಿಯಾದ ಕ್ರಮವನ್ನು ಸರ್ಕಾರ ತಗೊಳ್ಬೇಕು ಅಂಥೇಳಿ ತಮ್ಮಲ್ಲಿ ವಿನಯನ ಮಾಡ್ತಾಯಿದ್ವಿ, ಮನವಿಯನ್ನು ಮಾಡ್ತಾಯಿದ್ವಿ. ಯಾಕೆಂದರೆ ಮಾಹಿತಿ ಗುಣಮಟ್ಟ ಒಂದು ದೊಡ್ಡ ಕೋರ್ಟು ಒಂದು ಸಂಸ್ಥೆ ಆಗಿತ್ತು,
ಸ್ವಚ್ಛ ಮಾಹಿತಿ ಪ್ರಕಟಣೆಗೆ ಏನಾದರೂ ಗಂಭೀರವಾಗಿ ತಾಲೂಕಿನ ಕೆಲಸಗಳಾದರೆ ಈಗ ಆ ಸಂಸ್ಥೆ 90% ಆ ಸಂಸ್ಥೆ ಮೇಲಿನ ಒತ್ತಡ ಕಡಿಮೆ ಆಗ್ತದೆ. ಇನ್ನೇನೋ ಒಂದು ವರ್ಷದ ಮಾಹಿತಿ ಆಯಾ ತಿಂಗಳು ಪ್ರಕಟ ಮಾಡಿದ ಮೇಲೆ ಸಿಕ್ಕಿಲ್ಲ, ಹಿಂದಿಂದ ಯಾರಿಗೂ ಬೇಕು ಅಂದರೆ ಅವರು ಬೇಕಾದ್ರೆ ಹಾರ್ಡ್ ಕಾಪಿಗೆ ಅರ್ಜಿ ಕೊಟ್ಕೊಂಡು ಹೋಗೋದಿರ್ಬೋದು. ಇದಕ್ಕೇನು ಸ್ವಲ್ಪ ಕಾನೂನಲ್ಲಿ ಅಮೆಂಡ್ಮೆಂಟ್ ಎಲ್ಲ ಬೇಕಾಗ್ಬೋದು, ಅದನ್ನ ಸರ್ಕಾರ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿಗೆ. ಮತ್ತು ಮಾಹಿತಿ ಕೇಳೋರು, ಉದಾಹರಣೆಗೆ ಲೋಕೋಪಯೋಗಿಯಲ್ಲಿ ಯಾರೋ ಕೆಲಸ ಮಾಡ್ತಕ್ಕಂಥ ಇಂಜಿನಿಯರು ಯಾರೋ ಪಬ್ಲಿಕ್ಕು ಯಾರೋ ಇರ್ತಾರೆ, ಅವರು ಲೋಕೋಪಯೋಗಿ ಇಲಾಖೆಗೆ ಹೋಗಿ ಮಾಹಿತಿ ಕೇಳ್ತಾರೆ. ಇನ್ನು ಅದು ಬಿಟ್ಟು ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟ ಒಬ್ಬ ಗುತ್ತಿಗೆದಾರ ಅಲ್ಲಿ ವಿದ್ಯುತ್ ಇಲಾಖೆಗೆ ಮಾಹಿತಿ ಕೇಳ್ತಾರೆ. ವಿದ್ಯುತ್ ಇಲಾಖೆಯನ್ನು ಹೋಗಿ ಲೋಕೋಪಯೋಗಿ ಇಲಾಖೆಯಲ್ಲಿ ಕೇಳೋಕ್ಕಾಗಲ್ಲ. ಅಥವಾ ಲೋಕೋಪಯೋಗಿಯವರು ಬಂದು ವಿದ್ಯುತ್ ಇಲಾಖೆಯವರಿಗೆ ನನಗೆ ಮಾಹಿತಿ ಕೊಡ್ರಿ ಅಂತ ಕೇಳಲ್ಲ. ಅಲ್ಲಿ ಓಡಾಡೋರು, ಅಲ್ಲಿ ಸಂಬಂಧಪಟ್ಟವರು, ಅಲ್ಲಿ ಕೆಲಸ ಮಾಡೋರು, ಅವ್ರವ್ರಿಗೆ ಸಂಬಂಧಪಟ್ಟ ಆಫೀಸ್ಗಳು ಡಿಪಾರ್ಟ್ಮೆಂಟಿಗೆ ಅಷ್ಟೇ ಮಾಹಿತಿ ಕೇಳ್ತಾರೆ. ಅದು ಆಯಾ ಕ್ಷಣಕ್ಕೆ ಸಿಕ್ಕರೆ ಸಾಕು ಅಂತ ಅನ್ನಿಸ್ತದೆ. ಈ ಗ್ರಾಮ ಪಂಚಾಯತಿ ಒಂದು ತಾಲೂಕಿನವ್ರು ಇರೋರು, ಅಲ್ಲಿ ಆ ಊರಿನವರು ಯಾರೋ ಮಾಹಿತಿ ಕೇಳ್ತಾರೆ, ಆ ಪಕ್ಕದ ಊರಿನವರು ಅಷ್ಟೇ. ಅದು ಬಿಟ್ಟು ಗುಲ್ಬರ್ಗದ್ದು, ಆಳಂದದ್ದು, ಸೇಡಂದು, ಚಾಮರಾಜನಗರದವ್ರು ಯಾರೂ ಕೇಳಲ್ಲ. ಅಥವಾ ಮೈಸೂರಿನವ್ರು ಬಂದು ಕೋಲಾರದವ್ರಿಗೆ ಯಾರೂ ಕೇಳಲ್ಲ. ವೆರಿ ಸಿಂಪಲ್ಲು, ಅದೇನೂ ಇದಾಗಲ್ಲ. ಸರ್ಕಾರ ಈ ಸ್ವಚ್ಛ ಮಾಹಿತಿ ಪ್ರಕಟಣೆ ಬಗ್ಗೆ ಒಂದು ಬೋಲ್ಡ್ ಸ್ಟೆಪ್ ತೊಗೊಳ್ಬೇಕು ಅಂತೇಳಿ ಮೂಲಕ ವಿನಂತಿಯನ್ನು ಮಾಡಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.